ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡ ಮಂದಿಗೂ. ನಾವಿವತ್ತು ಶ್ರೀ ಮರಕುಂಬಿ ಚಾಮುಂಡೇಶ್ವರಿ ಗುಡಿಗೆ ಬಂದೇವಿ. ಅಮ್ಮನವ್ರಿಗೆ ಅಕ್ಕಿ ಸೇವೆ ಮಾಡೋದಿತ್ತು, ಹರಕೆ ಕಟ್ಕೊಂಡಿನಿ, ಹೀಗಾಗಿ ಬಂದಿದ್ವಿ. ಇವತ್ತು ಭಾರತ ಹುಣ್ಣಿಮೆ ಇರೋದ್ರಿಂದ ಬೆಳಿಗ್ಗೆ ರಶ್ ಭಾಳಕತ್ತಪ್ಪ ಅಂತಂದು ರಾತ್ರಿ ಬಂದಿದ್ವಿ. ರಾತ್ರಿ 9 ಗಂಟೆ ಅನ್ನೋಷ್ಟೊತ್ತಿಗೆ ಅಮ್ಮನವ್ರ ಗುಡಿಗೆ ಇದ್ವಿ. ಅಮ್ಮನವ್ರು ಏನು ಪವಾಡ ನೋಡ್ರಿ, ರಾತ್ರಿ 9 ಗಂಟೆ ಇದ್ರೂ ಇಷ್ಟೊಂದು ಜನಸಾಗರ ಐತಿ. ಎಲ್ಲಿ ನೋಡಿದ್ರು ಅಲ್ಲಿ ಸೇವೆ ಮುಂದುವರೆಯಕತ್ತ ಬಿಟ್ಟಾವು. ಆದರೆ ಉಪ್ಪಿನ ಸೇವೆ ಅಷ್ಟೇ ಬಂದಿಟ್ಟಿರ್ತಾರೋ 6 ಗಂಟೆ ಅನ್ನೋಷ್ಟೊತ್ತಿಗೆ. ಉಳಿದಿದ್ದೆಲ್ಲ ಶುರುವನ ಇತ್ತು. ಬನ್ನಿ ಗಿಡ ನಾನು ಬೇಡ್ಕೊಂಡಿನಿ. ಬನ್ನಿ ಗಿಡವನ್ನು 9 ಸುತ್ತು ಸುತ್ತಿ ಹರಕೆ ಕಟ್ಕೊಂಡಿನಿ. ಇಲ್ಲಿ ಬಂದರೂ ಇಲ್ಲೂ ಜನ ಅದಾರ. ಅಮ್ಮನವರ ಪವಾಡಕ್ಕೆ ಏನು ಕಮ್ಮಿ ಇಲ್ಲರಿ. ರಾತ್ರಿ ಇರಲಿ ಹಗಲೇ ಇರಲಿ ಪವಾಡ ಮುಂದುವರಿತಾನೆ ಇರ್ತೈತಿ. ಮತ್ತು ಹಳೆ ಗುಡಿ ಎಲ್ಲ ತೆಗೆದು ಹೊಸ ಗುಡಿ ಕಟ್ಟಡವನ್ನು ನಿರ್ಮಾಣ ಮಾಡಾಕತ್ತಾರೋ, ಮಾಡಲಿ. ಇನ್ನೊಂದು ದಿನ ಅದನ್ನ ತೋರಿಸ್ತೇನಂತ್ರಿ. ಅಲ್ಲಿ ನೋಡ್ರಿ ಅಕ್ಕಿ ಸೇವಾ ಬನ್ನಿ ಗಿಡವನ್ನೆಲ್ಲ ಸುತ್ತಿ ಅಕ್ಕಿ ಸೇವಾ ನಾನು ಮಾಡಾಕತ್ತೇನೆ. ಅಕ್ಕಿ ಸೇವಾ ಪೂರ್ಣ ಆದ ಬಳಿಕ ಎಲ್ಲ ಅಕ್ಕಿಯನ್ನು ಅಲ್ಲೇ ಹಾಕಿ ಒಂಚೂರು ಅಮ್ಮನವರ ಮಡಿಲಲ್ಲಿರುವ ಒಂಚೂರು ಅಕ್ಕಿಯನ್ನು ತಂದು ಮನೆಯಲ್ಲಿ ಡಬ್ಬದಲ್ಲಿ ಹಾಕಿರೋದ್ರಿಂದ ಆ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡ್ತೀವಿ ಅನ್ನೋದನ್ನು ಒಂದು ನಂಬಿಕೆ ಐತ್ರಿ. ಫೈನಲಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡ್ವಿ. ಕೊನೆಗೂ ಅಮ್ಮನವ್ರು ಭೇಟಿಯಾದ್ರು. ಮನಸ್ಸಿಗೆ ಏನೋ ಒಂಥರ ಖುಷಿ ನೆಮ್ಮದಿ ಎಲ್ಲವೂ ಸಿಕ್ಕಂಗಾಯಿತು. ಮತ್ತು ಇಲ್ಲಿ ನಾನು ಇದು 5ನೇ ಸಾರಿ ಆತು ಬರಾಕತ್ತಿದ್ದೀನಿ. ನಾನು ಅಂದ್ಕೊಂಡಿದ್ದು ಒಂದು 50% ಕೆಲಸ ಆಗೈತಿ ಅಂದ್ಕೊಂಡೇನಿ. ಇನ್ನೊಂದು 50% ಐತಿ. ನೋಡೋಣ ಅಮ್ಮನವ್ರು ಏನು ಮಾಡ್ತಾರೋ ಅಂತ. ನೀವು ಬೇರೆ ಕಡೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀರಿ, ಸ್ಯಾಟರ್ಡೆ ಸಂಡೇ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ. ಆದರೆ ಒಮ್ಮೆ ಬಂದು ನೀವು ಬೇಡ್ಕೊಂಡು ಹರಕೆ ಕಟ್ಕೊಂಡು ಹೋರಿ ಅಂತ ಹೇಳ್ತೇನೆ. ಯಾಕಂದರೆ ಎಷ್ಟೋ ದೂರಿಂದ ಜನ ಅಮ್ಮನವರ ದರ್ಶನ ಪಡ್ಯಕ್ಕೆ ಬರಾಕತ್ತಿದ್ದಾರೋ. ಬಿಜಾಪುರ ಬಾಗಲಕೋಟೆಯಿಂದ ರಾತ್ರಿನೇ ಬಂದು ವಸತಿ ಉಳಿದಾರೋ. ಎಲ್ಲ ವ್ಯವಸ್ಥೆನೂ ಗುಡಿಯವರು ಎಲ್ಲವ್ರಿಗೂ ಸಮನಾಗಿ ಮಾಡಾಕತ್ತಾರೋ. ನಂತರ ಇಲ್ಲಿ ನೋಡ್ರಿ ಹೊರಗೆ ಇಷ್ಟೊಂದು ಜನನೂ ಐತಿ. ಖುಷಿ ಆಯ್ತು ಮನಸ್ಸಿಗೆ ನೋಡಾಕ. ನಮಗೂ ಉತ್ತರ ಕರ್ನಾಟಕದ ಭಾಗಕ್ಕೊಂದು ಪ್ರಸಿದ್ಧವಾದ ಗುಡಿ ಸಿಕ್ತು ಅಂತಂದು ಖುಷಿ ಆಯಿತು. ಥ್ಯಾಂಕ್ ಯು, ಬಾಯ್.